ಪೂಜ್ಯ ಗುರುಗಳ 119ನೇ ವರ್ಷದ ಜಯಂತಿಯ ಕಾರ್ಯಕ್ರಮ. ಈ ದಿವಸ ನಮ್ಮ ರಾಜರಾಜೇಶ್ವರಿ ನಗರ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಸಮಸ್ತ ಭಕ್ತರಿಂದ ಇವತ್ತು ಗುರು ಸೇವೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಕೆಲವು ಸಲ ಕೆಲವು ಕೆಲಸಗಳನ್ನ ಕರ್ತವ್ಯ ಅಂತ ಮಾಡಬೇಕು, ಕೆಲವು ಕೆಲಸಗಳನ್ನ ಆತ್ಮತೃಪ್ತಿಗೋಸ್ಕರ ಮಾಡಿಕೊಳ್ಬೇಕು. ಆದ್ರೆ ಇವತ್ತು ಮಾಡ್ತಿರೋದು ಗುರು ಸೇವೆ. ಗುರುವ ನೆನೆದು ನಮ್ಮ ದುರಿತ ದೋಷಗಳ ದೂರ ಮಾಡಿಕೊಳ್ತಕ್ಕಂಥ ಸೇವೆ. ಗುರುಗಳನ್ನು ಎಷ್ಟು ಪೂಜಿಸ್ತೇವೆ, ಎಷ್ಟು ಧ್ಯಾನಿಸ್ತೇವೆ, ಎಷ್ಟು ನೆನೀತೀವೋ ಅದು ಗುರುಗಳ ಶ್ರೇಯಸ್ಕಲ್ಲ, ನಮ್ಮ ಶ್ರೇಯಸ್ಕೋಸ್ಕರ ಮಾಡ್ತಿರೋದು. ಅವರು ನಡೆದಾಡುವ ದೇವರೆನಿಸಿದವರು. ಒಂದು ಕಾರ್ಯಕ್ರಮದಲ್ಲಿ ಅವರೊಂದು ಭಾಷಣ ಮಾಡ್ತಾ ಹೇಳ್ತಾರೆ, ಬಗಲಿಗೆ ಜೋಳಿಗೆ ಹಾಕಿ ಹಳ್ಳಿಗಳಿಗೆ ಭಿಕ್ಷಕ್ಕೆ ಹೋಗ್ತಾ ಇದ್ರಂತೆ. ಕೆಲವು ಮನೆಯವರು ಕೊಡ್ತಾ ಇದ್ರು, ಬಡವ್ರ ಮನೆ ಹೆಣ್ಮಕ್ಳು ಬೈತಾ ಇದ್ರು, ಇವ ಹಿಂಗೇನ್ ಮಾಡೋ ಕೆಲಸ ಇಲ್ಲ, ನಮ್ಮ ಮಕ್ಕಳಿಗೆ ಅನ್ನ ಇಲ್ಲ, ಇವೊಂದೊಂದು ಕತೆ ನನಗೆ, ಯಾಕಾರ ಬತ್ತಿಯೋ ನಮ್ಮ ಮನೆ ಬಾಕ್ಲಿಗೆ ಅಂತ. ಅದಕ್ಕೆ ಗುರುಗಳೊಂದು ಮಾತು ಹೇಳಿದ್ರು, ಆ ತಾಯಿ ಯಾಕೆ ಬೈದ್ಲು ನನ್ನನ್ನ? ಅವಳು ಮನೆ ಕಣಜ ಬಡದಾಗದೆ ಅದಕ್ಕೆ ಬೈದ್ಲು. ಅದಕ್ಕೇನಂತ ಆಶೀರ್ವಾದ ಮಾಡಬೇಕು ಅಂದ್ರೆ, ಮುಂದಿನ ವರ್ಷ ನಾನು ಭಿಕ್ಷೆ ಬರುವಷ್ಟರಲ್ಲಿ ನನ್ನ ಬೈದ ತಾಯಿ ಮನೆ ಕಣಜ ತುಂಬಿ ತುಳುಕಲಿ ಅಂತ ಆಶೀರ್ವಾದ ಮಾಡಬೇಕು. ನನ್ನನ್ನು ಅವ್ರು ಬೈದ್ರು, ಟೀಕೆ ಮಾಡಿದ್ರು, ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಅನ್ನ ಅಕ್ಷರ ಆಶ್ರಯ ತ್ರಿವಿಧ ದಾಸೋಹ. ಇವತ್ತಿನ ಕಾಲಘಟ್ಟದಲ್ಲಿ 10 ಬಡ ಮಕ್ಕಳು ಸಾಕ್ತೀವಿ ಅಂದ್ರೆ RR ನಗರದಲ್ಲಿ ತುಂಬಾ ಜನ ಸಾಕ್ತೀನಿ ಬಿಡು ಅಂದ್ಬಿಟ್ಟು ಅಷ್ಟು ಶಕ್ತಿ ಇದೆ. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ತಮ್ಮ ಮಕ್ಕಳಲ್ಲದೆ ಒಂದು ಮಗು ಸಾಕುವುದು ಬಹಳ ಕಷ್ಟ ಇದೆ. ಅಂತ ಸಮಯದಲ್ಲಿ ವೀರಾಪುರದ ಕಂದ ಬಿಡದಿಯ ಮಣ್ಣಿನಲ್ಲಿ 2 ಮಹಾಚೇತನಗಳು, ಬಾನಂದೂರಲ್ಲಿ ಬಾಲ ಗಂಗಾಧರನಾಥ ಸ್ವಾಮೀಜಿಯವರು, ವೀರಾಪುರದಲ್ಲಿ ಸಿದ್ಧಗಂಗೆಯ ಶಿವಕುಮಾರ ಮಹಾಶಿವವರು. ಆ ಶಿವಕುಮಾರ ಮಹಾಸ್ವಾಮಿಗಳು ವೀರಾಪುರದಲ್ಲಿ ಹುಟ್ಟಿ ಸಿದ್ಧಗಂಗೆ ಬಂದು ಉದ್ದಾನ ಶಿವಯೋಗಿಗಳ ಕರದಲ್ಲಿ ಅರಳಿದ ಪುಷ್ಪವಾಗಿ, ಶಿವನ ಮುಡಿಯ ಶೋಭಾಯಮಾನವಾಗಿ, ಕರುನಾಡು ಎಂದೆಂದು ಮರೆಯದ ದಿವ್ಯ ಚೇತನವಾಗಿ, ಶಿವನೇ ತನ್ನೊಳಗೋ ತಾನೇ ಶಿವನೋ ಎಂಬಂತೆ ಬಾಳಿ ಶಿವೈಕ್ಯರಾಗಿದ್ದರೂ ಕೂಡ ಈ ದಿವಸ ಅವರ ಜಯಂತಿಯನ್ನ ಬಹಳ ಭಕ್ತಿಯಿಂದ, ಒಳ್ಳೆಯ ಭಾವನೆಯಿಂದ, ಮತ್ತು ಅವರಲ್ಲಿ ಉತ್ಕೃಷ್ಟವಾದ ಒಂದು ಗುಣ ಏನಂದ್ರೆ ದಾಸೋಹ ದಾಸೋಹ ದಾಸೋಹ. ಅದಕ್ಕೆ ಇವತ್ತು ಅನ್ನ ದಾಸೋಹ. ಮುಂಜಾನೆಯಿಂದ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಬಂದವರಿಗೆಲ್ರಿಗೂ ದಾಸೋಹ, ಜ್ಞಾನ ದಾಸೋಹ ಆಗ್ತದೆ. ಸ್ವಲ್ಪ ಇಲ್ಲೆಲ್ಲ ಇದನ್ನು ಕೇಳಬೇಕು, ಬರೀ ಅನ್ನ ದಾಸೋಹದ ಬಗ್ಗೆ ಮನಸ್ಸು ಕೊಟ್ಟರೆ ಆಗುವುದಿಲ್ಲ. ಜ್ಞಾನ ದಾಸೋಹ ಇದನ್ನು ಕೇಳೋಣ. ಆಡುವ ಸೌಭಾಗ್ಯ ನಮಗೆ, ಕೇಳುವ ಪೂರ್ವ ಜನ್ಮದ ಪುಣ್ಯ ನಿಮಗೆ. ನಮ್ಮ ಕಾಲಘಟ್ಟದಲ್ಲಿ ಗುರುಗಳನ್ನ ನೇರ ದರ್ಶನ ಮಾಡಿದ್ವಲ್ಲ ಅನ್ನುವಂಥ ಅತಿ ದೊಡ್ಡ ತೃಪ್ತಿ ನಮ್ಮೆಲ್ಲರ ಪಾಲು. ಮತ್ತು ಮುಂದೆ ಪೀಳಿಯವರಿಗೆ ಆಶ್ಚರ್ಯ ಆಗ್ತದೆ, 111 ವರ್ಷ ಬಾಳಿ ಬದುಕಿದಂತ ಮಹಾಶಿವಯೋಗಿಗಳು ನೀವು ನೋಡಿದ್ರ ಅಂತ ನಮಗೆ ಕೇಳುತ್ತೆ. ಅಷ್ಟರ ಮಟ್ಟಿಗೆ ನಾವು ಕೃತಾರ್ಥರಾಗಿದ್ದೇವೆ. ಇಂಥ ಸಂದರ್ಭದಲ್ಲಿ ಆ ಸಮಸ್ತ ಭಕ್ತರೊಂದಕ್ಕೂ ಕೂಡ ಗುರುವಿನ ಕೃಪಾ ಕಟಾಕ್ಷವಿರಲಿ ಅಂತೇಳಿ ಬೇಡ್ತಾ ಮತ್ತೊಂದು ಗೀತೆಯನ್ನು ಹಾಡೋಣ. ನಮ್ಮ ಪೂಜ್ಯ ಗುರುಗಳಿಗೆ ನಮ್ಮೆಲ್ಲರ ಭಕ್ತಿಯ ಪ್ರಣಾಮಗಳನ್ನ ಅರ್ಪಣೆ ಮಾಡೋಣ. ಗುರುವಿನ ಕರುಣೆಯು ದೊರೆತ ಮೇಲೆ ನಿನ್ನೇನು, ಗುರುವಿನ ಕರುಣೆಯು ದೊರೆತ ಮೇಲೆ
ನಿನ್ನೇನೋ ಭವದ ಹಂಗುತ ತೊಲಗಿತು ಭಗವಂತನ ಸನ್ನಿಧಿಯಲ್ಲಿ ಗುರುವಿನ ಕರುಣೆಯು ದೊರೆತ ಮೇಲೆ ನಿನ್ನೇನೋ ಶತಮಾನಗಳು ದಾಟಿದರು ಮಗುವಿನಂತ ನಗು ಶತಮಾನಗಳು ದಾಟಿದರು ಮಗುವಿನಂತ ನಗು ಯಾರೇ ಬಂದರು ಮಠಕ್ಕೆ ಹಿಡಿಯಿತು ಕರವು ಯಾರೇ ಬಂದರು ಮಠಕ್ಕೆ ಹಿಡಿಯಿತು ಕರವು ಗುರುವಿನ ಕರುಣೆ ದೊರೆತ ಮೇಲೆ ನಿನ್ನೇನೋ ಪವದ ಅಂಗು ತೊಲಗಿದ ಮೇಲೆ ಪವಣೆಯ ಭವತೆ ಇನ್ನೇನೋ ತಗ್ಗಿಸಿದ ನಡೆದರು ಕಾಯಕದ ಯೋಗಿ ತಲೆ ತಗ್ಗಿಸಿದ ನಡೆದರು ಕಾಯಕದ ಯೋಗಿ ಈ ಜಗಕ್ಕೆ ಪಾಠವ ತಿಳಿಸಿದರು ಯುಗದ ಈ ಯೋಗಿ ಈ ಜಗಕ್ಕೆ ಪಾಠವ ಕಲಿಸಿದರು ಯುಗಕ್ಕೆ ಯೋಗಿ ಗುರುವಿನ ಕರುಣೆ ದೊರಕಿದ ಮೇಲೆ ಇನ್ನೇನೋ ಪವದ ಹಂಗು ತೊಲಗಿದ ಮೇಲೆ ಪವಳೆಯ ಗೊಡವೆ ಇನ್ನೇನೋ ಮನದನು ಮಾನವ ತೊಲಗಿಸಿದರು ಜ್ಞಾನದ ಬಿತ್ತನೆ ಬಿತ್ತಿದರು ಅರಿವಿನ ವೃಕ್ಷವ ನೆಟ್ಟು ಕಾಯಕದ ನೀರೆರೆದರು ಮನದನು ಮಾನಗಳೆಲ್ಲವನು ತೊಲಗಿಸಿದರು ನನ್ನ ಗುರುಗಳು ಅರಿವಿನ ಸಸ್ಯವ ನೆಟ್ಟು ಜ್ಞಾನದ ನೀರಲು ಎರೆದರು ಗುರುವಿನ ಕರುಣೆ ದೊರಕಿದ ಮೇಲೆ ಇನ್ನೇನೋ ಪವದ ಅಂಗು ತೊಲಗಿದ ಮೇಲೆ ಸಂತೋಷಕ್ಕೆ ಎಡೆಯನ್ನೇನೋ ಗುರುವಿನ ಕರುಣೆ ದೊರಕಿದ ಮೇಲೆ ಇನ್ನೇನೋ ಭೂಮಿಯೊಳಗೆ ನಾಕವೇ ಸಿದ್ಧಗಂಗೆ ಕ್ಷೇತ್ರವೇ ಇಹಕು ಪರಕು ಸೇತುವೆ ಶ್ರೀ ಗುರುವಿನ ನಾಮವೇ ಭೂಮಿಯೊಳಗೆ ನಾಕವೇ ಸಿದ್ಧಗಂಗೆ ಕ್ಷೇತ್ರವೇ ಶ್ರೀ ಗುರುವಿನ ನಾಮವೇ ಇಹಕು ಪರಕು ಸೇತುವೆ ಒಂದು ಬಾರಿ ಬಂದು ನೋಡು ಮರೆಯದು ಜೀವ ಸಿದ್ಧಗಂಗೆ ದರ್ಶನವೇ
ದಿವ್ಯ ಅನುಭವ ಶ್ರೀ ಗುರುವಿನ ನಾಮವೇ ಭವ್ಯ ಅನುಭವ. ವೀರಾಪುರದಲ್ಲುಟ್ಟಿ ಸಿದ್ಧಗಂಗೆಗೆ ಬಂದು ಶಿವನೇ ತಾನಾದರೂ ಶಿವಕುಮಾರ ಯೋಗಿಗಳು. ವೀರಾಪುರದಲ್ಲುಟ್ಟಿ ಸಿದ್ಧಗಂಗೆಗೆ ಬಂದು ಶಿವನೇ ತಾನಾದರೂ ಶಿವಕುಮಾರ ಯೋಗಿಗಳು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಸಿದ್ಧಗಂಗೆ ಕ್ಷೇತ್ರವೇ ದಿವ್ಯ ಅನುಭವ ಶ್ರೀ ಗುರುವಿನ ನಾಮವೇ ಎಂಥ ಅನುಭವ. ನಡೆದಾಡುವ ದೇವರು ಏಕಮಾತ್ರ ಗುರುಗಳು ತ್ರಿವಿಧಾತ ಸೋಹಿಗಳು ನಮ್ಮ ಶ್ರೀ ಗುರುವರ್ಯರು. ನಡೆದಾಡುವ ದೇವರೆನಿಸಿದ ಏಕಮಾತ್ರ ಗುರುಗಳು ತ್ರಿವಿಧಾತ ಸೋಹಿಗಳು ನಮ್ಮ ಗುರುವರ್ಯರು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಸಿದ್ಧಗಂಗೆ ದರ್ಶನವೇ ದಿವ್ಯ ಅನುಭವ ಶಿವಕುಮಾರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಸಿದ್ಧಗಂಗೆ ದರ್ಶನವೇ ದಿವ್ಯ ಅನುಭವ. ಶ್ರೀಮನ್ ನಿರಂಜನ ಪಡವ ಸ್ವರೂಪಿ ತ್ರಿವಿಧ ದಾಸೋಯಿ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿ ಪಾದಕ್ಕೆ